ಹಾಯ್, ವೆಲ್ಕಮ್ ಟು ದಾರು ಗ್ರೂಪ್. ನಾವು ಇವತ್ತೇನ್ ಮಾಡ್ತಾ ಇದ್ದೇವೆ ಅಂದ್ರೆ ನಮ್ಮ ಹುಣಸೆ ಕಸಿ ಕಟ್ಟಕ್ಕೆ ನಾವು ಯಾವ ತಳಿಯಿಂದ ತಗೊಂತಾ ಇದ್ದೇವೆ, ಇಲ್ಲ ಅಂದ್ರೆ ಯಾವ ಮರದಿಂದ ತಗೊಂತಾ ಇದ್ದೇವೆ ಅಂತ ತೋರಿಸ್ತಾ ಇದ್ದೇನೆ. ನಾವು ಇಲ್ಲಿ ನಮ್ಮ ಒಂದು ದೊಡ್ಡ ಹೆಲ್ದಿ ಪ್ಲಾಂಟ್ ಏನ್ ನಿಮ್ಗೆ ಕಾಣ್ತಾ ಇದೆ ಇಲ್ಲಿ ನೋಡ್ಬೋದು, ಅದರಿಂದ ತಗೊಂತಾ ಇದ್ದೇವೆ. ಇದರ ಲೆಂತ್ ಆಫ್ ದಿ ಪಾಡ್, ಈ ಕಾಯಿ ಉದ್ದ ಎಷ್ಟಿದೆ ಅಂತ ತೋರಿಸ್ತೇನೆ ಈಗ ಕಟ್ ಮಾಡಿ. ಯಾಕಂದ್ರೆ ಇಂಥ ಸಸಿ ನಾವು ನಿಮಗೆ ಕೊಟ್ಟಾಗ ನಿಮ್ಮ ಕಡೆ ಒಳ್ಳೆ ಇಳುವರಿ ಹೆಲ್ದಿ ಪ್ಲಾಂಟ್ಸ್ ಇರುತ್ತೆ ಅಂತ ನಾವು ಭಾವಿಸ್ತೇವೆ. ಅದಕ್ಕಾಗಿ ಫಸ್ಟ್ ನಾನು ಇವತ್ತು ಮರ ತೋರ್ಸಕ್ ಇಷ್ಟಪಡ್ತಾ ಇದ್ದೇನೆ. ಇದರ ಪ್ಲಾಂಟ್ಸ್ ಬೇಕಂದ್ರೆ, ಇದರ ಸಸಿ ಬೇಕಂದ್ರೆ ನಮ್ಮ ತಂಡಕ್ಕೆ ಸಂಪರ್ಕಿಸಬಹುದು ತಳಗ್ ಬರ್ತಾ ನಂಬರ್ಗೆ. ಇದನ್ನ ನಾನು ಇಲ್ಲಿ ನೀವು ಕಾಣ್ತಾ ಇದೆ ನೋಡ್ಬೋದು, ಇದನ್ನ ಕಟ್ ಮಾಡ್ತೇನೆ ಈಗ. ಇಲ್ಲಿ ಫಾರ್ ಎಕ್ಸಾಂಪಲ್ಗೆ ನಿಮ್ ಕಡೆ ನೋಡಿ ಇವು ಎಷ್ಟು ಲೆಂತ್ ಇದೆ ಅಂತೇಳಿ ನೀವು ನೋಡ್ಬೋದು. ಇದರ ಉದ್ದ ಸುಮಾರು 8 ಇಂಚ್ ಮಟ ಇರುವಂತ ಪಾಟ್ಸ್ ಇದು. ಓಕೆ, ಇದು ಇನ್ನೂ ನೀವು ಗೊಬ್ಬರ ಕೊಟ್ಟು ಸ್ವಲ್ಪ ಮೇಂಟೆನೆನ್ಸ್ ಅಲ್ಲಿ ಇಂಪ್ರೂವ್ ಮಾಡ್ಕೊಂಡ್ರೆ ಇನ್ನೂ ಹೆಲ್ದಿ ಬರುತ್ತೆ. ಓಕೆ, ಆಮೇಲೆ ಸುಮಾರು ತೂಕ ಇದೆ, ಇದು ಒಳ್ಳೆ ಸೈಜು, ಒಳ್ಳೆ ವೇಟ್ ಇದೆ. ಇಂಥ ಸಸಿ ನಾವು ಕಸಿ ಮಾಡಿದಾಗ ಇದರ ರಿಸಲ್ಟ್ ಒಳ್ಳೇದು ಬರುತ್ತೆ. ಓಕೆನಾ, ಅದಕ್ಕಾಗಿ ನಾವು ತೋರಿಸ್ತಾ ಇರೋದು. ಇಲ್ಲೇನು ಮೇಂಟೆನೆನ್ಸ್ ಅಂತಲ್ಲ, ಇದು ನೋಡ್ಬೋದು ನೀವು, ಜಸ್ಟ್ ಒಂದು ಓಪನ್ ಏರಿಯಾದಲ್ಲಿ ಬೆಳೆದಿದೆ. ಇಲ್ಲಿ 3-4 ಗಿಡಗಳಿದೆ. ಅಲ್ಲಿ ಪಕ್ಕಕ್ಕೇನು ನಮ್ಮ ಮದರ್ ಪ್ಲಾಂಟ್ ಅಂತ ಏನ್ ಹೇಳ್ತೇವೆ ಅದಿದೆ, ಅಲ್ಲಿದೆ. ಅದ್ರ ಪಕ್ಕ ಇದೆಲ್ಲ ಒಂದು 5-6 ದೊಡ್ಡ ಮರಗಳು ಇದಾವೆ. ಇಲ್ಲಿ ಬೇಸಿಕಲಿ ಇವರು ಹುಣಸೆ ಬೆಳೆಸ್ಬೇಕಂತ ಅಲ್ಲ, ಅಂದ್ರೆ ಕಮರ್ಷಿಯಲ್ಗೆ, ಬಟ್ ಎಕ್ಸ್ಟ್ರೀಮ್ಲಿ ಗುಡ್ ರೆವಿನ್ಯೂ ಇಲ್ಲಿ ಬರ್ತಾ ಇತ್ತಂತ ನಾನು ಕೇಳಿದ್ದೆ. ಅದಕ್ಕಾಗಿ ಇಲ್ಲೇ ಬಂದು ವಿಡಿಯೋ ಮಾಡ್ತಾ ಇರೋದು. ವಿಡಿಯೋ ಮಾಡೋ ಉದ್ದೇಶ, ನಾವು ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಕೊಡ್ತೇನೆ. ಅದಕ್ಕೆ ಮುಂಚೆ ನಮಗೆ ಒಂದೇ ಹೇಳೋದಂತಂದ್ರೆ, ಒಳ್ಳೆ ಕಡೆಯಿಂದ ಸಸಿನ ನೀವು ಆಯ್ಕೆ ಮಾಡಬೇಕಾಗತ್ತೆ ಒಳ್ಳೆ ರಿಸಲ್ಟ್ಸ್ ಬರ್ಬೇಕಂದ್ರೆ. ಹಾಗಾಗಿ ನಾವು ಒಳ್ಳೆ ಮರನ ಹುಡುಕಿ ಒಳ್ಳೆ ಕಡೆಯಿಂದ ಅದರ ಸಾಯನ್ ಮೆಟೀರಿಯಲ್ ಅಂತೇವೆ, ಕಡ್ಡಿ. ಓಕೆ, ಇದನ್ನ ಏನು ಹೇಳ್ತೇವೆ ಹಿಂಗೆ ಕಡ್ಡಿ ಬರುತ್ತೆ, ಅದನ್ನ ತಗೊಂಡು ನಾವು ಕಸಿ ಕಟ್ಟಬೇಕಾಗತ್ತೆ. ನೀವು ನಿಮ್ಮ ಊರಲ್ಲಿ ಯಾವ್ದಾದ್ರು ಒಳ್ಳೆ ಮರಗಳು ಇದ್ರೆ ಖಂಡಿತ ನಮ್ಗೆ ತಿಳಿಸಿ, ನಾವು ಅದನ್ನ ಕಸಿ ಕಟ್ಟಿ ನಿಮಗೂ ಅದರ ಸಸಿ ಒದಗಿಸ್ತೇವೆ. ನಾವು ಅದನ್ನ ಮುಂದೆ ಮಾರ್ಕೆಟಿಂಗು ಮಾಡ್ತೇವೆ. ಇದರ ಉದ್ದೇಶ 2: ಒಂದು, ರೈತರಿಗೆ ಒಳ್ಳೆ ತಳಿ ಸಿಗಲಿ ಅಂತೇಳಿ, ಇನ್ನೊಂದು, ಯಾರು ರೈತರು ಇದನ್ನ ಬೆಳಿತಾರೆ ಅವ್ರಿಗೆ ಹೆಚ್ಚು ಲಾಭ ಆಗ್ಲಿ ಅಂತೇಳಿ. ಓಕೆ, ನಮಸ್ಕಾರ.